ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ಸಿಂಪಲ್ ಸವಿರುಚಿ. ಪ್ರತಿದಿನ ಎದ್ದ ತಕ್ಷಣ ದೊಡ್ಡ ಯೋಚನೆ ಏನಂದರೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು, ನಾಳೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ. ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಅಂದರೆ ನಾಳೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಪ್ರತಿದಿನ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕಾಡುವಂತಹ ಪ್ರಶ್ನೆ. ಮಕ್ಕಳು ಕೂಡ ತಿನ್ನುವಂಥದ್ದಾಗಿರಬೇಕು, ಲಂಚ್ ಬಾಕ್ಸಿಗೆ ಹಾಕುವಂಥದ್ದಾಗಿರಬೇಕು, ಮನೆಯಲ್ಲೂ ಕೂಡ ದೊಡ್ಡವರಿಗೂ ಕೂಡ ಇಷ್ಟ ಆಗುವಂಥದ್ದಾಗಿರಬೇಕು ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಾವು ಆದಷ್ಟು ಹುಡುಕ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗೀ ರೈಸ್ ಮತ್ತು ತರಕಾರಿ ವೆಜಿಟೇಬಲ್ ಕುರ್ಮಾ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ, ಮೀಡಿಯಮ್ ಸೈಜ್ ಸ್ಪೂನು. ತುಪ್ಪದಲ್ಲೇ ಮಾಡಬೇಕು ಗೀ ರೈಸ್ ಅಂದರೆ, ತುಪ್ಪದಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಅದು ತುಪ್ಪದ ಫ್ಲೇವರ್ ಇದ್ದರೆ ಸಾಕು. ತುಪ್ಪಕ್ಕೆ ಅದ್ರ ಜೊತೆ ಬರೀ ತುಪ್ಪದಲ್ಲಿ ಮಾಡಿದರೂ ಕೂಡ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ನೋಡಿ. ಇದಕ್ಕೆ ನಾವು ಒಗ್ಗರಣೆಗೆ ಕರಿಬೇವು, ಒಂದು 3ರಿಂದ 4 ಲವಂಗ, ಒಂದು ಸ್ವಲ್ಪ ಓಂಕಾಳು, ಒಂದು 4-5 ಪೀಸ್ ಚಕ್ಕೆ, ಒಂದು ಸ್ವಲ್ಪ ಗೋಡಂಬಿ, ಒಂದು 3 ಏಲಕ್ಕಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಆ ಏಲಕ್ಕಿ ಸಿಡಿದು ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂದು 10ರಿಂದ 15 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಇಷ್ಟಾದಮೇಲೆ ನಾವು ಇದಕ್ಕೆ ಒಂದು 3ರಿಂದ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರಬೇಕು, ಮತ್ತು ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅಷ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಒಂದು 20ರಿಂದ 30 ಸೆಕೆಂಡ್ ಫ್ರೈ ಆಗಲಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಲರ್ ಚೇಂಜ್ ಆಗೋ ತನಕಲೂ ಫ್ರೈ ಆಗಬೇಕು ನೋಡಿ. ಈಗ ಫ್ರೈ ಆಗಿದೆ, ಇಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಇಷ್ಟಾದಮೇಲೆ ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ರುಬ್ಕೊಳ್ಳೋದಿದೆ, ಅದನ್ನು ರುಬ್ಕೊಂಡು ಬರೋಣ. ಫ್ರೈ ಆಗ್ತಾ ಇರುವಾಗ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಕಾಯಿ, 1 ಸ್ಪೂನು ಗಸಗಸೆ ಹಾಕ್ಕೊಳ್ಳೋಣ. ಇವೆರಡನ್ನು ರುಬ್ಕೊಂಬರೋಣ. ಇದಕ್ಕೆ ಹಾಲಾಕಿ ರುಬ್ಕೊಳ್ತಾರೆ. ಗೀ ರೈಸ್ ಕಲರ್ ಚೆನ್ನಾಗಿ ಬರುತ್ತೆ, ವೈಟ್ ಬರುತ್ತೆ ಅಂತ. ನಂಗೆ ಪರ್ಸನಲಿ ಹಾಲು ಇಷ್ಟ ಆಗೋಲ್ಲ, ಹಂಗಾಗಿ ಹಾಕಿಲ್ಲ. ಈ ರೀತಿ ರುಬ್ಕೊಳ್ಳೋಣ ನೈಸಾಗಿ, ಸಾಫ್ಟಾಗಿ. ಈಗ ನೋಡಿ ಒಗ್ಗರಣೆ ಆಗಿದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಮಸಾಲೆ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡ್ವಲ್ಲ ಕಾಯಿ ಮತ್ತು ಗಸಗಸೆ, ಸ್ವಲ್ಪ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದ್ಸಲ ಕೈ ಆಡಿಸ್ಕೊಂಡು ಈಗ ರುಬ್ಕೊಂಡಿರೋಂತಹ ಕಾಯಿ ಮತ್ತು ಗಸಗಸೆ ಹಾಲನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಹಾಲು ಕೂಡ ಸೇರಿಸ್ಕೊಳ್ತಾರೆ. ಹಾಲು ಸೇರಿಸಿದರೆ ಕಲರ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಳ್ತಾರೆ. ನಂಗೆ ಹಾಲು ಇಷ್ಟ ಆಗೋಲ್ಲ, ಸೊ ಹಂಗಾಗಿ ಹಾಕಿಲ್ಲ. ಈಗ ನೀವು ಇದನ್ನು ರುಬ್ಕೊಂಡಿರೋದ ಬೇಕಾದ್ರೆ ಸೋಸ್ಕೊಂಡು ಕೂಡ ಹಾಕ್ಕೋಬೋದು. ಬರೀ ಹಾಲು ಮಾತ್ರ, ಕಾಯಿದು ಏನು ಇದಿಲ್ದಂಗೆ ಆ ರೀತಿಯೂ ಕೂಡ ಮಾಡ್ಬೋದು. ಇಲ್ಲಾಂದರೆ ಈ ರೀತಿಯೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಬೌಲ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ನಿಮಗೆ ತುಂಬ ಅದು ಉದುರಾಗಿರಬೇಕು ಅಂದರೆ ಒಂದು ಸ್ವಲ್ಪ ನೀರು 2 ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಮೀಡಿಯಮ್ಮಾಗಿ ಸಾಫ್ಟಾಗಿರಬೇಕು ಅಂದರೆ 2 ಬಟ್ಲು ಹಾಕ್ಕೊಳ್ಳಿ. ಮತ್ತು ಕಾಯ್ದು ಬೇರೆ ನೀರು ಸೇರಿಸ್ಕೊಂಡಿದ್ದೀವಲ್ವ, ಹಂಗಾಗಿ ನೋಡಿ. ಈಗ ಇಷ್ಟು ಹಾಕ್ಕೊಂಡ್ರೆ ಸಾಕು. ನಾನು 1ಕ್ಕೆ 2 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಜಾಸ್ತಿ ಉಪ್ಪು ಹಾಕ್ಕೋಬೋದು ಬೇಡ. ಗೀ ರೈಸ್ಗೆ ಯಾವಾಗಲೂ ಒಂದು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೋಬೇಕು, ಯಾಕೆಂದರೆ ಕುರ್ಮಕ್ಕೂ ಸೇರಿಸಿರ್ತೀವಿ ಮತ್ತು ತರಕಾರಿ ಬೇಯಲಿಕ್ಕೂ ಹಾಕಿರ್ತೀವಿ. ಈಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿಯನ್ನು ಹಾಕ್ಕೊಂಡು ಒಂದು ಸಲ ಕ್ಲೀನಾಗಿ ಕೈ ಆಡಿಸ್ಕೊಳ್ಳೋಣ. ಕೈ ಆಡಿಸಿ ಮುಚ್ಚಳ ಮುಚ್ಚಿದರೆ ಗೀ ರೈಸ್ ರೆಡಿ ಆಗುತ್ತೆ. ಅದು ಕುಕ್ಕರ್ ಕೂಗಿ ಬರೋಷ್ಟರಲ್ಲಿ ನಾವು ಕುರ್ಮ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಕುರ್ಮಕ್ಕೆ ನಾನಿಲ್ಲಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ 3 ಕೂಡ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಬೇಯಲಿಕ್ಕೆ ಇಟ್ಕೊಳ್ಳೋಣ.
ಸ್ವಲ್ಪ ನೀರು ಕೂಡ ತುಂಬ ಜಾಸ್ತಿ ಹಾಕೋದು ಬೇಡ, ನೀರು ಸಮೇತ ನಾವು ಕುರ್ಮಕ್ಕೆ ಬಳಸ್ತೀವಿ. ಸೊ ಹಂಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದು ಬೇಯಲಿಕ್ಕಿಡೋಣ. ಅಷ್ಟರಲ್ಲಿ ನಾವು ಮಸಾಲೆಯನ್ನು ಕುರ್ಮಕ್ಕೆ ಬೇಕಾಗಿರುವಂತಹ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆಗೆ ನಾನೀಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2-3 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿ ಆದಮೇಲೆ ನಾವು ಅದಕ್ಕೆ 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ 1-2 ಈರುಳ್ಳಿ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಸೇರಿಸ್ಕೊಳ್ಳೋಣ. ಒಂದೆರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಮಗೆ ಬೇರೆ ಯಾವುದೇ ರೀತಿ ಕುರ್ಮಕ್ಕೆ ಹುಳಿ ಅಂತ ಸೇರಿಸ್ಕೊಳ್ಳಲ್ಲ, ಇದೇ ಹುಳಿ ಅಂಶ. 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, 1 ಏಲಕ್ಕಿ, ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಸೋಂಪು, ಮತ್ತು ಸ್ವಲ್ಪ ಕಸೂರಿ ಮೇಥಿ, ಇಷ್ಟನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ನಮಗೆ ಇಲ್ಲಿ ಗೋಡಂಬಿ ಸ್ವಲ್ಪ ಹಾಕಿದ್ದೀವಿ. ಇದಕ್ಕೆ ಬೇಕು ಅಂದರೆ ನೀವು ರುಬ್ಲಿಕ್ಕೆ ತಿಕ್ನೆಸ್ ಜಾಸ್ತಿ ಬೇಕು ನಮಗೆ ಕುರ್ಮಾ ಅಂದರೆ ಸ್ವಲ್ಪ ಉರಿಗಡಲೆ ಕೂಡ ಸೇರಿಸ್ಕೋಬೋದು. ಇಲ್ಲ ಗೋಡಂಬಿದೆ ತಿಕ್ನೆಸ್ ಸಾಕು ಅಂದರೆ ಪರವಾಗಿಲ್ಲ, ಸಾಕು ಅಂದರೆ ಇಷ್ಟೇ ಗೋಡಂಬಿ ಹಾಕ್ಕೋಬೋದು. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಪುದೀನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಾಯಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟನ್ನು ಕೂಡ ನಾವು ಸ್ವಲ್ಪ ಎಣ್ಣೆ, ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ನೋಡಿ, ಈಗ ಇದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಾಫ್ಟಾಗಿ ಬೆಣ್ಣೆ ಥರ ರುಬ್ಕೋಬೇಕು. ಅದು ರುಬ್ಕೊಂಡು ರೆಡಿಯಾಗಿದೆ ನೋಡಿ. ನಾನು ಈಗ ಮತ್ತೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಮತ್ತೆ ಬಾಣಲೆ ಇಟ್ಕೊಂಡು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ನಾವು ಒಂದು ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಈರುಳ್ಳಿ, ಇಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗಲೂ ಕೂಡ ಮಸಾಲೆ ಸೇರಿಸ್ಬೋದು ನೀವು ಒಗ್ಗರಣೆಗೆ. ಚಕ್ಕೆ ಮತ್ತು ಲವಂಗ, ಏಲಕ್ಕಿ ನಾನು ಕುರ್ಮಕ್ಕೆ ಮತ್ತು ಗೀ ರೈಸ್ಗೆ ಹಾಕಿರೋದ್ರಿಂದ ಓವರ್ ಆಗುತ್ತೆ ಅಂತ ಸೇರಿಸಿಲ್ಲ, ಸಾಕು ಅಂತ. ಇಷ್ಟನ್ನೇ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ತುಂಬ ಹೆವಿ ಮಸಾಲೆ ಅನಿಸಿದ್ರು ಚೆನ್ನಾಗಿರಲ್ಲ, ಲೈಟಾಗಿರಬೇಕು ಮಸಾಲೆ ಕೂಡ. ಇದಕ್ಕೀಗ ಈರುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಕೈ ಆಡಿಸ್ಕೊಂಡು ಕುದಿಯಕ್ಕೆ ಬಂದಾಗ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ತರಕಾರಿ, ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೀರು ಸಮೇತ ಸೇರಿಸ್ಕೊಳ್ಳೋಣ. ನಾವು ಎಕ್ಸ್ಟ್ರಾ ನೀರು ಸೇರಿಸ್ಬೇಕಿತ್ತಲ್ಲ, ಅದ್ರ ಬದಲಿಗೆ ತರಕಾರಿಯಲ್ಲಿರುವ ನೀರಿನಂಶನ, ತರಕಾರಿಯಲ್ಲಿ ಎಲ್ಲ ವಿಟಮಿನ್ಸು ನೀರಲ್ಲಿ ಬಿಟ್ಕೊಂಡಿರುತ್ತಲ್ಲ, ಹಂಗಾಗಿ ನೀರು ವೇಸ್ಟ್ ಮಾಡೋದು ಬೇಡ. ಅದನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವು ತರಕಾರಿ ಬೇಯಲಿಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸೊ ಹಂಗಾಗಿ ನೋಡಿ, ಬಿಸಿ ಬಿಸಿ ಆದಂತಹ ಮೇಲೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದರೆ ರುಚಿಯಾದಂತಹ ಕುರ್ಮಾ ರೆಡಿ ಆಯಿತು. ಇದರ ತಿಕ್ನೆಸ್ ನೋಡ್ಕೊಂಡು ನೀವು ಮಾಡ್ಕೋಬೋದು. ಬೇಕು ಇನ್ನೂ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಉರಿಗಡಲೆ ಸೇರಿಸಿ ರುಬ್ಕೊಳ್ಳಿ. ಇಲ್ಲ ಸಾಕು ಅಂದರೆ ಇದೇ ಥರಕ್ಕಿರಲಿ ಅಂದರೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹೆವಿ ಮಸಾಲೆ ಹಾಕದೆ ಲೈಟಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಕೂಡ ಹಾಕ್ಬೋದು. ನೋಡಿ, ಹದವಾಗಿದೆ ಕರೆಕ್ಟಾಗಿ. ನಾನು 1-2 ಮೆಜರ್ಮೆಂಟಲ್ಲಿ ನೀರು ಸೇರಿಸಿದ್ದೆ. ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿಲ್ಲ, ತುಂಬ ರಫ್ ಆಗೂ ಇಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಾಗಿದೆ ರೈಸು. ನೋಡಿ, ಈ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.